ಆ ಮರವೆಲ್ಲೋ ಕೋಗಿಲೆಯೆಲ್ಲೋ ಏನೇ ಸಂಬಂಧ ಮುಂದುವರೆದ ಭಾಗ 8. ಇತ್ತ ಸ್ಟೇಷನ್ನಲ್ಲಿದ್ದ ಸಂಕೇತ್ ಕೂಡ ಅವನು ನೇಮಿಸಿದ ವ್ಯಕ್ತಿಯಿಂದ ಫೋನ್ ಬರುತ್ತಿದ್ದಂತೆ ಸ್ಟೇಷನ್ನಿಂದ ಹೊರಡ್ತಾರೆ. ಇವರಿಬ್ಬರು ಎಲ್ಲಿ, ಯಾವಾಗ, ಹೇಗೆ ಮೀಟ್ ಮಾಡಬೇಕು ಅಂತ ದೇವರು ಅಲ್ಲಲ್ಲ ನಮ್ಮ ಸಂಕೇತ್ ಪ್ಲ್ಯಾನ್ ಮಾಡಿದ್ದಾನೆ. ಆದರೆ ಅವನ ಪ್ಲಾನ್ ಸಕ್ಸಸ್ ಆಗುತ್ತಾ ಅಥವಾ ನಮ್ಮ ರಾಣಿ ರಂಗೀಲಾ ರಾಣಿ ಸಾನ್ನಿಧ್ಯ ಅವನನ್ನು ಬಕ್ರ ಮಾಡಿ ಚಳ್ಳೆ ಹಣ್ಣು ತಿನ್ನಿಸ್ತಾಳ ನೋಡೋಣ. ಅಂತ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾದ ಸಾನ್ನಿಧ್ಯ, ಅಪ್ಪ ದೇವ್ರೆ, ಯಾವುದೇ ಕಾರಣಕ್ಕೂ ಆ ACP, ಆ ಮಂಕಿ ಡಾಂಕಿ, ಅದೇ ಆ ಸಂಕೇತ್ ನನ್ನ ಹತ್ತಿರ ನಾನಿರೋ ಜಾಗಕ್ಕೆ ಬರ್ತಲೇ ಇರೋ ಥರ ನೋಡ್ಕೊಳಪ್ಪ ಪ್ಲೀಸ್ ದೇವ್ರೆ, ನಿನ್ನುಂಡಿಗೆ ₹1 ಹಾಕ್ತೀನಿ ಅಂತ ದೇವರಲ್ಲಿ ಬೇಡಿಕೊಂಡು ಹೊರಡ್ತಾಳೆ. ಸಾನ್ನಿಧ್ಯ ಈ ಸಲ ಹೊರಡುವಾಗ, ಚಿಂಟು ನೀನೊಬ್ಬ ಬಾರೋ ಸಾಕು ಇವತ್ತು, ಯಾಕೋ ಬಲ್ಗಣ್ಣು ಹದರುತ್ತಿದೆ, ಆಮೇಲೆ ಆ ಪೊಲೀಸ್ ಕೈಯಲ್ಲಿ ತಗ್ಲಾಕೊಂಡ್ರೆ ಕಷ್ಟ. ಚಿಂಟು ನೀನಾದರೆ ಸ್ವಲ್ಪ ದೊಡ್ಡವರು, ಹೇಗಾದರೂ ನಿಭಾಯಿಸ್ತೀಯ, ನೀವೆಲ್ಲ ಇಲ್ಲೇ ಆಟ ಆಡ್ಕೊಂಡಿರಿ, ನಾವು ಬೇಗ ಹೋಗಿ ಬೇಗ ಬರ್ತೀವಿ ಅಂತ ಸಾನ್ನಿಧ್ಯ ಮತ್ತು ಚಿಂಟು ಇಬ್ಬರು ಮನೆಯಿಂದ ಹೊರಟ ನಂತರ ಸಂಕೇತ್ ಕೂಡ ತಾನು ಸ್ಟೇಷನ್ನಿಂದ ಹೊರಡ್ತಾನೆ. ಇವತ್ತು ಯಾವ ಕಡೆ ಹೋಗೋದಕ್ಕ ಅಂತ ಚಿಂಟು ಕೇಳ್ತಾನೆ. ಇವತ್ತು ಸಂಡೇ ಅಲ್ವಾ ಚಿಂಟು, ಮಾಲ್ಗೆ ಹೋಗೋಣ, ಜಾಸ್ತಿ ಜನ ಬಂದಿರ್ತಾರೆ ಅಂತ ಅವರಿಬ್ಬರು ಮಾಲ್ಗೆ ಬರುತ್ತಾರೆ. ಯಾಕೋ ಒಂಥರ ಆಗ್ತಿದೆಯಲ್ಲ, ಏನೋ ಒಂಥರ ಭಯ ಆಗುತ್ತಿದೆ, ಏನೋ ಆಗುತ್ತೆ ಅನ್ನೋ ಫೀಲಿಂಗ್ ಕಣೋ ಚಿಂಟು, ನೀನು ಇಲ್ಲೇ ಇರು, ಎಲ್ಲೂ ಹೋಗಬೇಡ, ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳಿದ ಸಾನ್ನಿಧ್ಯ ಹೋಗಿದ್ದು ಹುಡುಗರ ಬಟ್ಟೆ ಇರೋ ಸೆಕ್ಷನ್ ಕಡೆ. ಗಂಡು ಹುಡುಗರು ಹಾಕಿಕೊಳ್ಳುವ ಬಟ್ಟೆ ಹಾಕಿಕೊಂಡು ಗಡ್ಡ ಮೀಸೆ ಎಲ್ಲ ಅಂಟಿಸಿಕೊಂಡು ಆಚೆಗೆ ಬರ್ತಾಳೆ. ಆಚೆಗೆ ಬಂದು ಚಿಂಟು ಬಾ ಹೋಗೋಣ ಅಂತ ಹೋಗುತ್ತಾಳೆ. ಚಿಂಟು ಅವಳನ್ನೇ ಮೇಲಿಂದ ಕೆಳಗೆ ನೋಡಿ, ರೀ ಯಾರೀ ನೀವು, ನಾನು ಬರಲ್ಲಪ್ಪ, ನಮ್ಮ ಅಕ್ಕ ಬೈತಾರೆ ಅಂತ ಹೇಳ್ತಾನೆ. ನನ್ನ ಅಕ್ಕ ಈಗ ಬರ್ತಾರೆ, ನೀವು ಹೋಗಿ ಅಂತ ಹೇಳ್ತಾನೆ. ಲೋ ಚಿಂಟು, ನಾನೇ ಕಣೋ ನಿನ್ನ ಅಕ್ಕ ಅಂತ ಚೂರೇ ಚೂರು ಗಡ್ಡ ಮೀಸೆ ತೆಗೆದು ತೋರಿಸುತ್ತಾಳೆ. ಅಯ್ಯೋ ಅಕ್ಕ, ಇದು ನೀನ್ಯಾಕಕ್ಕ ಈ ಥರ ರೆಡಿ ಆಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಸಾನ್ನಿಧ್ಯ, ಯಾಕೋ ಗೊತ್ತಿಲ್ಲ ಕಣೋ, ಇವತ್ತು ಆ ಪೊಲೀಸಪ್ಪ ನನ್ನ ಹಿಂದೆ ಮುಂದೆಯೇ ಇದ್ದಾನೆ ಅನ್ನಿಸುತ್ತಿದೆ ಅಂತ ಹೇಳ್ತಾಳೆ. ಅಕ್ಕ ಆದರೂ ಸೂಪರಾಗಿ ಕಾಣ್ತಿದ್ಯಾ, ನನಗೆ ಗುರ್ತಿಡಿಯೋಕ್ಕಾಗಲಿಲ್ಲ, ಕಷ್ಟ ಆಯಿತು, ಇನ್ನು ಆ ಪೊಲೀಸಪ್ಪಂಗೆ ನೀನು ಸಿಕ್ಬಿಳ್ತೀಯಾ, ನೋ ವೇ, ಚಾನ್ಸೇ ಇಲ್ಲ ಕಣಕ್ಕ, ನಡಿ ಹೋಗೋಣ ಅಂತ ಅವರಿಬ್ಬರು ಸಂಕೇತ್ ಮುಂದೆನೇ ಮಾಲ್ನಿಂದ ಆಚೆಗೆ ಬರ್ತಾರೆ. ಹೇಗೆ ನಾವು ಅಂತ ಇಬ್ಬರು ಹೈಫೈ ಕೊಟ್ಕೊಂಡು ಇನ್ನೇನು ಆಚೆಗೆ ಬರಬೇಕು ಅನ್ನೋ ಅಷ್ಟರಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತ ಕೂಗ್ತಾನೆ ಸಂಕೇತ್. ಲೋ ಚಿಂಟು, ಸಿಕ್ಕಿ ಹಾಕ್ಕೊಂಡ್ವಿ ಕಣೋ ಅಂತ ಅಂದುಕೊಂಡು ನಿಧಾನವಾಗಿ ಹಿಂದಿರುಗ್ತಾರೆ. ಏನು ಸರ್ ಅಂತ ಕೇಳ್ತಾರೆ ಸಾನ್ನಿಧ್ಯ ಮತ್ತು ಚಿಂಟು. ಓ ಸಾರಿ, ನಾನು ನಿಮಗೆಲ್ಲ ಕರೆದಿದ್ದು, ನನ್ನ ಫ್ರೆಂಡ್ನ ಕರೆದೆ ಅಂತ ಹೇಳ್ತಾನೆ. ಓ ಹೌದಾ, ಓಕೆ, ಥ್ಯಾಂಕ್ ಯು ಸರ್, ಬಾಯ್ ಸರ್ ಅಂತ ಮುಂದೆ ಬಂದು ಬದುಕಿದ್ವಿ ಕಣೋ, ನಡೆಯೋ ಬೇಗ ಅಂತ ಹೇಳಿ ಫಿಲಮ್ ಥಿಯೇಟರ್ ಕಡೆ ಹೋಗುತ್ತಾರೆ. ಮಾಲ್ನಲ್ಲಿ ಸಂಕೇತ್ ಇದ್ದಿದ್ದರಿಂದ ಮಾಲ್ನಲ್ಲಿ ಅವಳ ಕೈ ಚಳಕ ತೋರಿಸಲು ಆಗಲಿಲ್ಲ. ಅದಕ್ಕೆ ಅವ್ರು ಮತ್ತೆ ಫಿಲಮ್ ಥಿಯೇಟರ್ ಕಡೆ ಬರ್ತಾರೆ. ಅಲ್ಲಿ ಅವಳ ಕೈ ಚಳಕ ತೋರಿಸಿ ಶ್ರೀಮಂತ ಹುಡುಗ ಕಾರಿನಿಂದ ಇಳಿದು ಬರುವುದನ್ನು ನೋಡಿ ಚಿಂಟು, ನಿಂತ್ಕೊಳ್ಳೋ ಚಿಂಟು, ಲೋ ನಿಲ್ಲೋ, ಅಲ್ಲೇ ನಿಲ್ಲೋ ಅಂತ ಕೂಗುತ್ತಾ ಆ ಕಾರಿನಲ್ಲಿ ಬಂದ ಹುಡುಗನಿಗೆ ಡಿಕ್ಕಿ ಹೊಡೆದು ಅವನ ಪರ್ಸ್ ತಗೊಂಡು ಪಟ್ ಅಂತ ದುಡ್ಡು ತಗೊಂಡು ಆಚೆಗೆ ಬರ್ತಾಳೆ. ಅವಳು ಎಲ್ಲಿಗೆ ಪಿಕ್ ಪ್ಯಾಕೆಟ್ ಮಾಡಬೇಕು ಅಂತ ಹೊರಟರು ಕೂಡ ಮೊದಲೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಸಂಕೇತ್ ಕೂಡ ಅದೇ ಜಾಗಕ್ಕೆ ಹೋಗ್ತಿದ್ದ. ಹೀಗೆ ಅವನು ಬಂದಿದ್ದನ್ನು ನೋಡಿ 5-6 ದಿನ ಸಂಕೇತ್ಗೆ ಮಾರು ವೇಷದಲ್ಲಿ ಚಳ್ಳೆ ತಿನ್ನಿಸ್ತಾಳೆ. ಒಂದಿನ ವಯಸ್ಸಾಗಿರೋ ಅಜ್ಜಿ ಥರ ಹಾಕ್ಕೊಂಡ್ರೆ, ಇನ್ನೊಂದು ದಿನ ಪಂಜಾಬಿ ಸಿಖ್ ಹುಡುಗನ ಥರ ಬಂದಿದ್ದು, ಮತ್ತೊಂದು ದಿವಸ ಅಂಗವಿಕಲೆ ಥರ. ಹೀಗೆ ಇದೇ ಥರ ಅವನಿಗೆ ಕೈಗೆ ಸಿಕ್ಕಿ ಹಾಕಿಕೊಳ್ಳದೆ 1 ವಾರ ಅವನಿಗೆ ಚಳ್ಳೆಯನ್ನು ತಿನ್ನಿಸ್ತಾಳೆ ನಮ್ಮ ಸಾನ್ನಿಧ್ಯ. 1 ವಾರದಿಂದ ಅವಳನ್ನು ಹಿಡಿಬೇಕು ಅಂತ ಶತಪ್ರಯತ್ನ ಪಟ್ಟರೂ ಸಂಕೇತ್ ಕೈಯಲ್ಲಿ ಆಗಿರಲಿಲ್ಲ. ಆಗ ಸಂಕೇತ್ಗೆ ಶಾಕ್ ಆಗುತ್ತೆ.
ಮನೆಯಿಂದ ಹೊರಟು ನನ್ನ ಕೈಗೆ ಸಿಗ್ತಲೇ ಆಟ ಆಡಿಸ್ತಿದ್ದಾಳಲ್ಲ. ಬಹಳ ಬುದ್ಧಿವಂತೆ ಕಣೆ ನೀನು. ನನಗೆ ಈ ACP ಸಂಕೇತನಸ್ಗೆ ಆಟ ಆಡಿಸೋದು ಅಷ್ಟು ಸುಲಭ ಅಲ್ಲ. ನಾಳೆ ಏನೇ ಆಗಲಿ ನನ್ನ ಕೈಯಿಂದ ನೀನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ನಾನು ಪೊಲೀಸಾಗಿ ಬರಲ್ಲ. ನನ್ನ ಪ್ರೀತಿನ ಹೇಳಿಕೊಳ್ಳುವುದಕ್ಕೆ ಬರ್ತೀನಿ. ನೀನಿರೋ ಜಾಗಕ್ಕೆ ಬರ್ತೀನಿ. ವೇಟ್ ಆ್ಯಂಡ್ ವಾಚ್. ಸಾನ್ನಿಧ್ಯ, ನೀನು ನಿನ್ನ ಜೊತೆ ಇರೋ ನಿನ್ನ ಚಿಲ್ಟಾರಿ ಗ್ಯಾಂಗು, ನಿನ್ನ ತುಂಟಾಟ, ತರಲೆ, ನಿನ್ನ ನಗು ಎಲ್ಲ ಇಷ್ಟ ಕಣೆ. ನನಗೆ ಇಷ್ಟ ಅದೇ ಕಣೆ ನೀನು ಅಂತ ಮನಸ್ಸಿನಲ್ಲೇ ಅಂದುಕೊಂಡು ಮಲಗುತ್ತಾನೆ. ಬೆಳಿಗ್ಗೆ ಎಂದಿನಂತೆ ಬೇಗ ಎದ್ದು ತನ್ನ ದೈನಂದಿನ ನಿತ್ಯ ವರ್ಕೌಟ್ ಮುಗಿಸಿ ಫ್ರೆಶ್ ಅಪ್ ಆಗಿ ತನ್ನ ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಕಾಲೋನಿ ಕಡೆಗೆ ಹೊರಡ್ತಾನೆ. ಕಾಲೋನಿಯಲ್ಲಿ ಬೆಳಿಗ್ಗೆ ಬೇಗ ಎದ್ದ ಸಾನ್ನಿಧ್ಯ ಹಚ್ಚಿ ಹೋಟೆಲ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ಟಿಫನ್ ಮಾಡಿ, ಲೋ ಚಿಂಟು, ಇವತ್ತು ಎಲ್ಲೂ ಹೋಗೋಕ್ಕೆ ಮನಸ್ಸಿಲ್ಲ ಕಣ್ರೋ, ಇವತ್ತು ಮನೆಯಲ್ಲೇ ಇರೋಣ ಅಂತ ಹೇಳ್ತಾಳೆ. ಹೊಸ ಪೊಲೀಸ್ ಕಾಟ. ನಾನು ಎಲ್ಲಿಗೆ ಹೋದರೂ ನಾನು ಇರೋ ಜಾಗಕ್ಕೆ ಬರ್ತಾನೆ. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ವಯ್ಯ ACP ಸಂಕಿ ಡಾಂಕಿಗೆ ಹೇಗೋ ಗೊತ್ತಾಗತ್ತೆ ಅಂತ ಕೇಳ್ತಾಳೆ. ವಯ್ಯ ದೇವಸ್ಥಾನದಲ್ಲಿ ನಿನ್ನನ್ನು ನೋಡಿ ನಿನ್ನ ಮೇಲೆ ಲವ್ ಆಗಿ ನಿನ್ನ ಲವ್ ಮಾಡ್ತಿರ್ಬೇಕು ಕಣಕ್ಕ ಅಂತ ಚಿಂಟು ಹೇಳ್ತಾನೆ. ಹೋಗು, ಏನೇನು ಹೇಳ್ಬೇಡ. ಲವ್ ಅಂತೆ ಲವ್, ಅದು ಈ ಪಿಕ್ ಪ್ಯಾಕೆಟ್ ನಿನ್ನ ಪೊಲೀಸಪ್ಪ ಲವ್ ಮಾಡೋದ ಭ್ರಮೆ ಕಣು. ಲವ್ ಅಂತೆ ಲವ್, ಅವನಿಗೇನು ನಾನು ಪಿಕ್ ಪ್ಯಾಕೆಟ್ ಮಾಡ್ತೀನಿ ಅಂತ ಗೊತ್ತಾಗಿರಬೇಕು. ನನ್ನ ಹಿಡಿದು ಲಾಕಪ್ಗೆ ಹಾಕಿ ರುಬ್ಬೋ ಪ್ಲಾನ್ ಇರಬೇಕು ಅಂತ ಹೇಳ್ತಾಳೆ ಸಾನ್ನಿಧ್ಯ. ಕಣಕ್ಕೂ ಅವ್ಯ ಗ್ಯಾರಂಟಿ ನಾನು ಲವ್ ಮಾಡ್ತಿರ್ಬೇಕು ಅಂತ ಹೇಳೋ ಅಷ್ಟರಲ್ಲೇ ಕಾಲೋನಿಯಲ್ಲಿ ಬುಲೆಟ್ ಸೌಂಡ್ ಕೇಳುತ್ತೆ. ಅಲ್ಲ, ನಮ್ಮ ಕಾಲೋನಿಗೆ ಯಾರೋ ಚಿಂಟು ಬುಲೆಟ್ನಲ್ಲಿ ಬಂದಿರೋದು ಅಂತ ಸಾನ್ನಿಧ್ಯ ಆಚೆಗೆ ಬಂದರೆ ಅದೇ ACP ಅವಳ ಮನೆ ಮುಂದೆನೇ ಬೈಕ್ ನಿಲ್ಲಿಸುತ್ತಿದ್ದಾನೆ. ಅವಳ ಮನೆ ಮುಂದೆನೇ ಪೊಲೀಸಪ್ಪ ಬೈಕ್ ತೊಗೊಂಬಂದು ನಿಲ್ಲಿಸಿದ್ರೆ ನಮ್ಮ ಹುಡುಗಿ ಹೃದಯ ಹಾರ್ಟ್ ಬೀಟ್ ಕತೆ ಏನಾಗಿರಬೇಡ, ತಲೆ ಸುತ್ತ ಬಂದು ಬಿದ್ದಿಲ್ಲ ಅಷ್ಟೇ. ಇವತ್ತು ಎಲ್ಲೂ ಹೋಗೋದು ಬೇಡ, ಸುಮ್ಮನೆ ಆ ಪೊಲೀಸಪ್ಪನ ಕಾಟ ಅಂತ ಅಂದುಕೊಂಡರೆ ಕಾಟ ಕೊಡೋಕ್ಕೆ ಕಾಲೋನಿಗೆ ಬಂದಿದ್ದಾನೆ ಆ ಮಂಕಿ ಡಾಂಕಿ ಅಂತ ಬೈಕೊಂಡ್ರೆ ಸಾನ್ನಿಧ್ಯ. ಸರಿ, ನಾನು ಇದೇ ಕಾಲೋನಿಯಲ್ಲಿ ಇದ್ದೀನಿ ಅಂತ ಕೂಡ ಗೊತ್ತಾಗಿದೆ. ಆ ಮಂಕಿ ಡಾಂಕಿಗೆ ಯಾರು ಹೇಳಿರ್ಬೋದು ಅಂತ ಯೋಚಿಸುತ್ತಾ ಪಟ್ ಅಂತ ಬಾಗಿಲು ಹಾಕ್ತಾಳೆ. ಇದನ್ನೆಲ್ಲ ನೋಡಿ ಮುಗುಳ್ನಗುತ್ತಾ ಅಜ್ಜಿ ಅಂಗಡಿ ಕಡೆಗೆ ಸುಮ್ಮನೆ ಹೋಗುತ್ತಾನೆ. ಸಂಕೇತ್ ಏನು ಮಾಡ್ತಾನೆ ಅಂತ ನೋಡೋಣ. ಸಾನ್ನಿಧ್ಯ ನೋಡಿದ್ದು ಸಂಕೇತ್ನ ಮಾತ್ರ. ಆದರೆ ಅವನು ಒಬ್ಬನೇ ಬಂದಿರಲಿಲ್ಲ. ಅವರ ಅತ್ತೆಯ ಹುಟ್ಟಿದ ಹಬ್ಬಕ್ಕೆ ಕಾಲೋನಿಯಲ್ಲಿರುವ ಎಲ್ಲರಿಗೂ ಸಹಾಯ ಮಾಡಲು ಮತ್ತು ಸಿಹಿ ಹಂಚಲು ಬಂದಿದ್ದರು. ಇತ್ತ ರಾಜ್ ಕೂಡ ತನ್ನ ತಾತನಿಗೆ ತುಂಬ ಹುಷಾರಿಲ್ಲದೇ ಇರೋ ಕಾರಣಕ್ಕೆ ಮಂಗಳೂರಿಗೆ ಹೋಗಿ 15 ದಿನ ಕಳೆದರೂ ಮಂಗಳೂರಿನಲ್ಲೇ ಉಳಿದುಕೊಂಡಿದ್ದಾನೆ. ರಾಜ್ನ ದೇಹ ಮಾತ್ರ ಮಂಗಳೂರಿನಲ್ಲಿದೆ. ಮನಸ್ಸು ಸಾನ್ನಿಧ್ಯಳ ಹತ್ತಿರವೇ ಸುತ್ತುತ್ತಿದೆ. ಮೊದಲ ಸಲ ಅವಳನ್ನು ನೋಡಿದ ದಿನವನ್ನು ನೆನಪು ಮಾಡಿಕೊಳ್ಳುತ್ತಾ ತನ್ನ ಫ್ರೆಂಡ್ಸ್ ಜೊತೆ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದಿದ್ದ ಎಂಜಾಯ್ ಮಾಡೋದಕ್ಕೆ. ಬೆಂಗಳೂರನ್ನೆಲ್ಲ ಸುತ್ತಿ ಇನ್ನೇನು ಮಂಗಳೂರಿಗೆ ಹೋಗೋ ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಮಾಲ್ಗೆ ಬಂದಿದ್ದರು. ಎಲ್ಲ ತಿರುಗಾಡುತ್ತಿರುವಾಗಲೇ ರಾಜ್ನ ಫ್ರೆಂಡಿಗೆ ಡಿಕ್ಕಿ ಹೊಡೆದ ಸಾನ್ನಿಧ್ಯ ಐಸ್ ಕ್ರೀಮ್ನೆಲ್ಲ ತನ್ನ ಡ್ರೆಸ್ ಮೇಲೆ ಚೆಲ್ಲಿಕೊಂಡು ಚಿಕ್ಕ ಮಕ್ಕಳು ಥರ ತುಟಿ ಉದ್ದ ಮಾಡಿ ಅಮ್ಮ ಬೈತಾರೆ ಅಂತ ಆಳುತ್ತಾ ಜೋರು ಮಾಡಿ ಜಗಳ ಆಡುತ್ತಾ 5,000 ವಸೂಲಿ ಮಾಡಿದ್ದನ್ನು ನೋಡಿದ ರಾಜ್ ಅವಳ ಸೌಂದರ್ಯಕ್ಕೆ ಮತ್ತು ಅವಳ ಹಾವಭಾವಕ್ಕೆ ಫಿದಾ ಆಗಿಬಿಟ್ಟಿದ್ದ. ಅವಳ ಜೊತೆ ಅವಳ ಚಿಂಟಾರಿ ಗ್ಯಾಂಗ್ ಕೂಡ ಅವಳ ಜೊತೆ ಜೋರು ಮಾಡುತ್ತಿದ್ದರು. ಅವಳ ಮತ್ತು ಅವಳ ಗ್ಯಾಂಗ್ನ ಕಾಟ ತಡೆಯಲು ಆಗದೆ ನನ್ನ ಫ್ರೆಂಡ್ 5,000 ಕೊಟ್ಟು ಕಳುಹಿಸಿದ್ದ. ಸಾನ್ನಿಧ್ಯ ಮತ್ತು ಅವಳ ಚಿಲ್ಟಾರಿ ಗ್ಯಾಂಗ್ ಹೋಗುತ್ತಿದ್ದದನ್ನೇ ನೋಡಿದ ರಾಜ್ ಫ್ರೆಂಡ್ಸ್ ಕಡೆ ತಿರುಗಿ, ನೀವೆಲ್ಲ ಹೋಗ್ತಾಯಿರಿ, 1 ನಿಮಿಷ ಬರ್ತೀನಿ ಅಂತ ಹೇಳಿ ಅವಳ ಹಿಂದೆ ಬಂದಾಗ ನೀವು ಮಾತನಾಡ್ತಿರುವುದನ್ನು ಕೇಳಿಸ್ಕೊಂಡೆ. ಲೋ ಚಿಂಟು ಬಂಟಿ, ಇವತ್ತು ಒಳ್ಳೆ ಶ್ರೀಮಂತ ಬಕ್ರ ಸಿಕ್ಕಿದ ಕಣ್ರು. 500 ರೂಪಾಯಿ ಬಟ್ಟೆಗೆ 5,000 ರೂಪಾಯಿ ಸಿಕ್ತು. ಬನ್ನಿರಿ, ಇವತ್ತು ನಿಮಗೆಲ್ಲ ಒಳ್ಳೆ ಊಟ ಕೊಡಿಸ್ತೀನಿ ಅಂತ ಮಾತನಾಡುತ್ತಿದ್ದದನ್ನು ನೋಡಿ, ಅಂದರೆ ಇವಳು ಪಿಕ್ ಪ್ಯಾಕೆಟ್ ರಾಣಿ ಅಂತ ತನ್ನಲ್ಲೇ ನಕ್ಕು
ಮನಸ್ಸಿಲ್ಲದಿದ್ದರೂ ಫ್ರೆಂಡ್ಸ್ ಜೊತೆ ಮಂಗಳೂರಿಗೆ ವಾಪಸ್ ಬಂದಿದ್ದೆ. ಮತ್ತೆ ಮತ್ತೆ ನಿನ್ನ ನೋಡಬೇಕು ಅನಿಸಿ ಅದೇ ಕಾಲೋನಿಯಲ್ಲೇ ನೀನಿರೋ ಕಾಲೋನಿಯಲ್ಲೇ ಒಂದು ಬಾಡಿಗೆ ಮನೆ ಮಾಡಿಕೊಂಡೆ. ಅದು ನಿನಗಾಗಿ, ನಿನ್ನ ಪ್ರೀತಿಗಾಗಿ. ಯಾವಾಗ ನನ್ನ ಪ್ರೀತಿನ ನಿನ್ನ ಹತ್ರ ಹೇಳಿ ನಿನ್ನ ಒಪ್ಪಿಸಿ ಮದುವೆ ಆಗ್ತೀನೋ ಅಂತ ಅನಿಸುತ್ತಿದೆ ಸಾನು. ಆದಷ್ಟು ಬೇಗ ಬರ್ತೀನಿ ನನ್ನ ಮನೆಯವ್ರ ಜೊತೆ ಅಂತ ಅಂದುಕೊಂಡು ಮಲಗುತ್ತಾನೆ. ಮುಂದುವರಿಯುತ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ. ತಪ್ಪದೇ ಮಿಸ್ ಮಾಡ್ದಲೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.